ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಸೊ ಒಂದು ವಿದ್ಯಾರ್ಥಿಯ ಒಂದು ಕಾಮೆಂಟ್ಸನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಏನಂತಂದರೆ 2024 ಸಾಲಿನಲ್ಲಿ ನಾವು KCET ಅಪ್ಲಿಕೇಶನನ್ನು ಹಾಕಿದ್ದೀವಿ, CET ಎಕ್ಸಾಮ್ ಕೂಡ ಬರೆದಿದ್ದೀವಿ. ಆದರೆ BSc ನರ್ಸಿಂಗಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ಏನಂತಂದರೆ, ಸೊ ಈಗಾಗಲೇ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಕಮ್ ಡಾಕ್ಯುಮೆಂಟ್ ಮಾಡ್ಯೂಲ್ ಅನ್ನೋದನ್ನು ಪದ್ಧತಿಯನ್ನು ಕೆದವರು ತೊಗೊಂಬಂದಿದ್ದಾರೆ. ಸೊ ಹೀಗಾಗಿ ಅಪ್ಲಿಕೇಶನ್ಗೆ ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ ಅಂದರೆ, ನಿಮಗೆ ಕೌನ್ಸ್ಲಿಂಗ್ ಅಂದರೆ ಆಪ್ಷನ್ ಎಂಟ್ರಿ, ಆನ್ಲೈನ್ ಆಪ್ಷನ್ ಎಂಟ್ರಿಯನ್ನು ಆರಂಭ ಮಾಡಿಬಿಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ಇನ್ ಕೇಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನಾದರೂ ಮಾಡಬೇಕಂತಂದರೆ, ಅದು ಏನಾದರೂ ID ನಂಬರು ಅಥವಾ ನಿಮ್ಮದು ಇನ್ಕಮ್ ಕಾಸ್ಟ್ ನಂಬರಲ್ಲಿ ಬದಲಾವಣೆ ಏನಾರು ಆಗಿದ್ದರೆ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಒಂದೆರಡು ದಿನಗಳ ಕಾಲಾವಕಾಶ ಈಗಾಗಲೇ ಕೊಡಲಾಗಿದೆ. ಅದನ್ನು ಅಷ್ಟೇ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗಾಗಲೇ ನಿಮ್ಮದು ಆಗಿಬಿಟ್ಟಿದೆ. ಈ ಒಂದು ಕೂಡ PUC ರಿಸಲ್ಟ್ಸ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಅದನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ, PUC ಬೋರ್ಡ್ ಮುಖಾಂತರ ಡೈರೆಕ್ಟಾಗಿ ಏನು ಮಾಡ್ತಾರೆ, ಶೇರ್ ಮಾಡಿಕೊಂಡು ನಿಮಗೆ ರ್ಯಾಂಕ್ ನಂಬರನ್ನು ಪ್ರೊವೈಡ್ ಮಾಡಿಕೊಡ್ತಾರೆ. ಇನ್ ಕೇಸ್ ಆಫ್ ಅದರಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಮಾತ್ರ ನಿಮಗೆ ಏನನ್ನು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಆಫ್ಲೈನ್ ಒಂದು ಮ್ಯಾನ್ಯುವಲಿ ಎಂಟ್ರಿ ಮಾಡಲಿಕ್ಕೆ ಚಾನ್ಸಸ್ಸನ್ನು ಕೊಡ್ತಾರೆ. ಬಿಟ್ಟರೆ 99% ಏನು ಮಾಡ್ತಾರೆ, ಆನ್ಲೈನ್ ಮುಖಾಂತರ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯೋದಿಲ್ಲ. ಹೋಪ್ ಇದು ನಿಮಗೆ ಏನಂದರೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.